ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಿನ್ನೆ ಚತುರ್ಥಿ ಇರೋದ್ರಿಂದ ಪೂಜೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವಿಡಿಯೋ ಹಾಕಕ್ಕೆ ಹೋಗಲಿಲ್ಲ. ನಿನ್ನೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆಯೇ ಇದು ನಿನ್ನೆ ಪೂಜೆಯಲ್ಲಿ ಏನು ವಿಶೇಷ ಅಂತಂದರೆ, ಏನಾದರೂ ನಾವು ಅಂದ್ಕೊಂಡಿದ್ದನ್ನು ಕೆಂಪು ಬಟ್ಟೆಯಲ್ಲಿ ಅಡಿಕೆ ನಾಣ್ಯ ಸುತ್ತಿ ಇಟ್ಟು ನೆಕ್ಸ್ಟ್ ಚತುರ್ಥಿ ಬಂದಾಗ ಅದನ್ನು ಓಪನ್ ಮಾಡೋದ್ರ ಒಳಗೆ ನಾವೇನು ಅಂದ್ಕೊಂಡಿರ್ತೀವೋ ಆ ಕಾರ್ಯ ನೆರವೇರುತ್ತಂತೆ. ಹಾಗಾಗಿ ಅದೇ ತುಂಬ ವಿಶೇಷವಾದ ಒಂದು ಪೂಜೆಯಲ್ಲಿ ನಡೆಯುವಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಬಟ್ ನಾನೇನು ಆ ಥರ ಮಾಡಲಿಲ್ಲ, ಯಾವುದೇ ಹರಕೆ ಇರಲಿಲ್ಲ ನಂದು. ಹಾಗಾಗಿ ನಾನು ಮಾಡಲಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ದೇವರ ದರ್ಶನ ಒಂದು ಮಾಡ್ಕೊಂಬಂದೆ ದೇವಸ್ಥಾನಕ್ಕೆ ಹೋಗಿ. ಹಾಗೆಯೇ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ಅಂತಂದರೆ ನಮ್ಮ ಊರಿಂದ ತೊಗೊಂಡು ಬಂದಿರೋದು ಇತ್ತು, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಅವರೆಕಾಳು ಕೂಡ ಊರಿಂದನೇ ತೊಗೊಂಬಂದಿದ್ದೆ ಅವರೆಕಾಳಲ್ಲೇ ನಾನು ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಳಿದಿತ್ತು ಬದನೆಕಾಯಿ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಈ ಥರ ಬದನೆಕಾಯಿಗೆ ಅವರೆಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹುಳಿನೂ ಮಾಡ್ಬೋದು, ಬಜ್ಜಿನೂ ಮಾಡ್ಬೋದು. ನೀವೇನಾದರೂ ಖಾರ ಪೊಂಗಲ್ ಮಾಡಿದರೆ ಅದ್ರ ಜೊತೆಗೆ ಇದು ಡಿಶನ್ನು ಮಾಡಿ ತುಂಬ ಸೂಟ್ ಆಗುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ನೀವು ಖಾರ ಪೊಂಗಲ್ಲಿಗೆ ಈ ಒಂದು ಕಾಂಬಿನೇಷನ್ನ ತಿಂದರೆ ಪ್ರತಿ ಸರಿನೂ ನೀವು ಇದೇ ಕಾಂಬಿನೇಷನಲ್ಲೇ ನೀವು ಮಾಡ್ತೀರಾ ಅಂತಲೇ ನಾನು ಹೇಳ್ತೀನಿ. ಅಷ್ಟು ಸೂಪರಾಗಿರುತ್ತೆ. ಹಾಗೆ ಸಂಜೆ 5 ದೀಪ ಹಚ್ಚಬೇಕು ಅಂತ ಪದ್ಧತಿ ಇದೆ ಕಾರ್ತಿಕ ಮಾಸದಲ್ಲಿ. ಹಾಗಾಗ್ಬಿಟ್ಟು ನಾನು ನಿನ್ನೆ ದಿನ ಅಂದರೆ ಚತುರ್ಥಿ ದಿನ 5 ದೀಪ ಹಚ್ಚಬೇಕು ದೇವ್ರ ಮುಂದೆ ಅಂತಿರೋದ್ರಿಂದ ನಾನು 5 ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿದೆ ಸಂಜೆ. ಯಾವ ಥರ ಅಂತಂದರೆ, ನಾನು ದೇವರ ಮುಂದೆ 2 ದೀಪ ಇದ್ದೇ ಇರುತ್ತೆ. ಹಾಗೆಯೇ ತುಳಸಿ ಕಟ್ಟೆ ಮುಂದೆ 1 ದೀಪ, ಹಾಗೆ ಬಾಗಿಲ ಎದುರುಗಡೆ 2 ದೀಪ ಹಚ್ಚಬೇಕು ಕಾರ್ತಿಕ ಮಾಸದಲ್ಲಿ. ಅದಕ್ಕೆ ನಾನು ನಿನ್ನೆ ದಿನದಿಂದ ನಾನು ಸ್ಟಾರ್ಟ್ ಮಾಡಿದೆ ಈ ಥರ ಹಚ್ಚಬೇಕು. ಕಾರ್ತಿಕ ಮಾಸದಲ್ಲಿ ನಾವು ಯಾವ ಥರ ರಂಗೋಲಿ ಹಾಕಬೇಕು, ಹಾಗೆಯೇ ಗಣಪತಿ ಪೂಜೆಯಲ್ಲಿ ಯಾವ ಥರ ರಂಗೋಲಿ ಹಾಕಬೇಕು ಅನ್ನೋದನ್ನು ನಾನು ಹೇಳಬೇಕು ಅಂತ ಇದ್ದೆ. ಬಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕರೆ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.